ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಡದಿಯ ಎಚ್ಡಿಕೆ ತೋಟದಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಕಂದಾಯ ಇಲಾಖೆಯಿಂದ ಅಕ್ರಮ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಬಿಗ್ ಶಾಕ್ ನೀಡಲಾಗಿದೆ. ರಾಮನಗರ ಜಿಲ್ಲೆ ಬಿಡದಿಯ ಕೇತಗಾನಹಳ್ಳಿಯ ತೋಟ ಕೇಂದ್ರ ಸಚಿವ ಎಚ್ಡಿಕೆ ತೋಟದಲ್ಲಿ ಅಕ್ರಮ ಒತ್ತುವರಿ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ತೆರವು ಕಾರ್ಯಾಚರಣೆಯನ್ನ ಪರಿಶೀಲಿಸಿ ಹೊರಟಂತಹ ಡಿಸಿ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಭದ್ರತೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ನಾಳೆ 2 ದಿನಗಳ ಕಾಲ ಮಾರ್ಕಿಂಗ್ ಕಾರ್ಯ ಕೂಡ ನಡೆಯುತ್ತೆ. ಇಂಚಿಂಚು ಮಾರ್ಕ್ ಮಾಡ್ತಾ ಇರುವಂತಹ ಅಧಿಕಾರಿಗಳು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ತಮ್ಮ ಬಿಡದಿಯ ಎಚ್ಡಿಕೆ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆಸಲಾಗ್ತಾ ಇದೆ. ಕಂದಾಯ ಇಲಾಖೆಯಿಂದ ಅಕ್ರಮ ಒತ್ತುವರಿ ತೆರವು ಕಾರ್ಯ ನಡೀತಾ ಇರುವಂತದ್ದು. ಬಿಡದಿಯ ಕೇತಗಾನಹಳ್ಳಿಯ ತೋಟ ಈ ಸದ್ಯಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ತೋಟದಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ತೆರವು ಕಾರ್ಯಾಚರಣೆಯನ್ನ ಪರಿಶೀಲಿಸಿ ಡಿಸಿ ಅಲ್ಲಿಂದ ಹೊರಟಿದ್ದಾರೆ. ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿ ಭದ್ರತೆ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮಾರ್ಕಿಂಗ್ ಕಾರ್ಯ ನಡೆಯುತ್ತೆ. ಇಂಚಿಂಚು ಕೂಡ ಅಧಿಕಾರಿಗಳು ಮಾರ್ಕ್ ಮಾಡ್ತಾ ಇದ್ದಾರೆ. 40 ವರ್ಷಗಳ ಹಿಂದೆ ತೆಗೆದುಕೊಂಡಿರೋ ಭೂಮಿ ಇದು. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಸುವೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 40 ವರ್ಷಗಳ ಹಿಂದೆಯೇ ತೆಗೆದುಕೊಂಡಿರುವಂತಹ ಭೂಮಿ ಇದು. ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀವಿ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆಗ್ತೇ ಇದೆ, ನೋಟಿಸ್ ಕೊಡಬೇಕು ಅಂತ ಇದೆ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರ್ತದೆ. ಕಾಯಿದೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಈ ರೀತಿ ಇರ್ತಕ್ಕಂಥದ್ದು. ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. 30 ಕೋಟಿ ವೆಚ್ಚದ ಕುಡಿಯುವ ನೀರು ಪೂರೈಕೆ ಯೋಜನೆ ಇದು. 16 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಿಸಲು 10 ವರ್ಷಗಳೇ ಕಳೆದರೂ ಸಾಕಾಗಿಲ್ಲ. ಈ ಬೇಸಿಗೆಯಲ್ಲೂ ಎಂದಿನಂತೆ ಗುಬ್ಬಿ ತಾಲೂಕಿನ ಹಕಲುವಾಡಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದನ್ನು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಯನ್ನ, ಬದಲಾವಣೆಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ನಾವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಾಗಲವಾಡಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಅಂತಂದರೆ, ಈ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಒಂದು ಹನಿ ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಕೆರೆ ತುಂಬಿದ್ರೆ ನೀರಿರುತ್ತೆ, ಬೇಸಿಗೆಗಾಲದಲ್ಲಿ ಇಲ್ಲಿರುವಂತಹ ಗ್ರಾಮಸ್ಥರು ಏನು ನರಕ ಯಾತನೆಯನ್ನ ನೋಡ್ತಾ ಇದ್ದಾರೆ. ಇಲ್ಲಿನ ಗ್ರಾಮಸ್ಥರಿದ್ದಾರೆ, ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ಹನಿ ಕುಡಿಯೋ ನೀರಿಗೆ ಪರದಾಡಬೇಕಾಗಿರುವಂಥ ಪರಿಸ್ಥಿತಿ. ಹೇಮಾವತಿ ಕುಡಿಯೋ ನೀರಿನ ಯೋಜನೆ ಶುರು ಮಾಡಿದ್ದಾರೆ, ಅರ್ಧಕ್ಕೆ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದಾರೆ.
ಸೊ ಹೆಂಗ್ ಜೀವನ ಮಾಡೋದು ಅಂತ. ಅಗಲವಾಡಿ ಸಂಸ್ಥಾನ ಉಳಿದಿರೋದೇ ವರನ ಕೃಪೆಯಿಂದ ಬದುಕಿದ್ದೀವಿ ನಾವು. ಯಾವ ಒಂದು ಸರ್ಕಾರದ ಸವಲತ್ತುಗಳು ಇಲ್ದಲೆ ಆ ವರ ನಮ್ಮನ್ನ ಬದುಕಿಸ್ತಾ ಇದ್ದಾನೆ. ಇಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ, ಉಪಾಧ್ಯಾಯರಾಗಿದ್ದಾರೆ, ಎಲ್ಲ ಉತ್ತೀರ್ಣರಾಗಿದ್ದಾರೆ. ಆ ಕಾಲದಿಂದನೂ ದೇವರಾಗಿ ನಮ್ಮನ್ನ ಉಳಿಸಿ ನಮ್ಮ ಬದುಕನ್ನ ಕಟ್ಟಿ ಅವನು ನಮ್ಮ ಪ್ರಾಣ, ಜೀವ, ಹನಿ, ಜಲ, ನೀರು ಎಲ್ಲವನ್ನು ಕೊಟ್ಟು ಅವನು ನಮ್ಮನ್ನ ಉಳಿಸ್ತಾ ಇದ್ದಾನೆ. ಹಾಗಾಗಿ ಈ ಸರ್ಕಾರಗಳು ಬಂದು ಚರ್ಚೆ ಮಾಡ್ಕೊಂಡು ಇಲ್ಲೆಲ್ಲ ಏನು ಈ ಕುಂದುಕೊರತೆಗಳು ಇದೆ ಅಂತೇಳಿ ಗಮನ ಹರಿಸಿ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತೇಳಿ ಹೇಮಾವತಿ ನೀರನ್ನ ನಾವು ಕೊಡ್ತೀವಿ, ನಮಗೆಲ್ಲ ಒಂದು ಸ್ಥಾನಕ್ಕೆ ಕೂಡಿಸಿ ಅಂತ ಹೇಳಿ ರಾಜಕಾರಣಿಗಳು ನಮ್ಮನ್ನೆಲ್ಲ ಮೋಸ ಮಾಡಿ ನೇರವಾಗಿ ಹೇಳಿ ಓಟ್ ಹಾಕಿ ಅಂತ ಬಂದು ಕೇಳ್ತಾರೆ. ಓಟ್ ಹಾಕಿ ಅಂತ ಹೇಳಿ ಬಂದು ಕೇಳಿದು ಓಟ್ ಹಾಕ್ಸ್ಕೊಂಡು ಕೂತಿದ್ದಾರೆ. ಈ 10-15 ಸಾವಿರ ಜನಸಂಖ್ಯೆ ಹೋಬಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ನಾವು ಧಿಕ್ಕಾರವನ್ನು ಹೇಳ್ತೇವೆ. ಯಜಮಾನ್ರೆ, ಈಗ ನಾವು ಅಲ್ಲಿ ಹೋಗಿ ಬಂದ್ವಿ, ಒಂದು 4 ಪಿಲ್ಲರ್ ಹಾಕವ್ರೆ, ನೀರ್ ಬಿಡ್ತೀನಿ ಅಂತ ಹೇಳ್ತವ್ರೆ. ವರ್ಷ 2015ರಲ್ಲಿ ಶುರು ಮಾಡಿರೋದು. ವರ್ಷ ಎಷ್ಟಾಯ್ತು ಈಗ? 10-11 ವರ್ಷ ಆಯ್ತು. 11 ವರ್ಷ ಆದರೂ ನಮಗೆ ಕುಡಿಯೋದಕ್ಕೆ ನೀರು ಕೊಡೋಕ್ಕಾಗಿಲ್ಲ. ಇವರು ಅಪ್ಪನಹಳ್ಳಿ ಹತ್ರ ಅಂಬ್ಯಾಕ್ಸ್ಮೆಂಟ್ಗೆ ಎಲ್ಲ ಕೊರಕ್ಲಿಕ್ಕೆ ಹೋಗೈತೆ, ಅಲ್ಲಿ ಪೈಪ್ ನಿಲ್ಲೋದಿಲ್ಲ. ಮತ್ತೆ ಕಲ್ಲರ್ಗೆರೆ ಅವ್ರಿಗೆ 60-70 ಪಿಲ್ಲರ್ ಹಾಕಿದ್ದಾರೆ, ಬರೀ ಪಿಲ್ಲರು, ಅದರ ಮೇಲೆ ಪೈಪ್ ಹಾಕಿಲ್ಲ. ನಮಗೆ ಕುಡಿಯೋಕ್ಕೆ ನೀರು ದೊರಕಿಸ್ಕೊಡ್ಬೇಕಾಗಿ ಊರಿನ ಪರವಾಗಿ ಕೇಳ್ಕೊಂತೀವಿ. ಮತ್ತೆ ರಾಜಕಾರಣಿಗಳು ಎಲ್ಲರ ಹತ್ರ ಓಡಾಡಿದೀವಿ, ನಮಗೆ ಒಂದು ಪೈಸದ ಉಪಕಾರ ಆಗಿಲ್ಲ, ಇದುವರೆಗೂ ಆಗಿಲ್ಲ. ಸರ್ ಹೆಂಗ್ ಸರ್ ಹಿಂಗೆ ಆದ್ರೆ ಕುಡಿಯೋಕ್ ನೀರ್ ಕೊಡಲ್ಲ ಅಂತಂದ್ರಿ ಇವರು. ಸರ್ ಇಲ್ಲಿ ಜನಗಳು ವೋಟ್ ಹಾಕಿ 20 ವರ್ಷದಿಂದ ಸತತವಾಗಿ ಒಬ್ಬರೇ MLA ಇದಾರೆ, ಅದು ನಮ್ಮ ಹೆಗ್ಗಳಿಕೆ ಶ್ರೀನಿವಾಸ. 20 ವರ್ಷ ಅವರೇ ಅನ್ನೋದೊಂದು ಹೆಗ್ಗಳಿಕೆ ಬಿಟ್ರೆ ಅವರಿಂದ 10 ಪೈಸದ ಏನು ಪ್ರಯೋಜನ ಆಗಿಲ್ಲ. ಇಲ್ಲಿ ಹೇಮಾವತಿ ನೀರಿನ ಬಗ್ಗೆ ಚಕಾರನೇ ಎತ್ತಲ್ಲ ಸರ್. ಅಭಿವೃದ್ಧಿ ಕೆಲಸ ಏನ್ ಮಾಡಲ್ವಾ? ಏನು ಇಲ್ಲ ಅಭಿವೃದ್ಧಿ, ಅವ್ರ ಅಭಿವೃದ್ಧಿ ಆಗಿದ್ದಾರೆ ಬಿಟ್ರೆ ಏನು ಆಗಿಲ್ಲ ಸರ್. ಇಲ್ಲಿ 5 ಸಲ ಏನಕ್ಕೆ ಗೆಲ್ಸಿದ್ರು, 4 ಸಲ ಏನಕ್ಕೆ ಗೆಲ್ಸಿದ್ರು? ಏನ್ ಮಾಡೋದು ಸರ್, ಜನ ಒಬ್ಬರು ಎಣ್ಣೆ ಕುಡಿತಾರೆ, ಓಟ್ ಹಾಕ್ತಾರೆ, ಅಷ್ಟೇ ಮಾಡೋದು. ಏನು ಎಣ್ಣೆ ಮೇಲೆ ಓಟ್ ಹಾಕ್ತಾರೆ ಅನ್ನೋದು. 20 ವರ್ಷದಿಂದ ಅವರೇ MLA ಇರೋದು. ಹೋದ್ಸಲ ನಾನಿದ್ದೆ ಕೆಲಸ ಮಾಡಕ್ಕಾಗಿಲ್ಲ ಅಂತ ಹೇಳೋ ಜವಾಬೇ ಇಲ್ಲ ಸರ್ ಅವ್ರಿಗೆ. 20 ವರ್ಷ ಸತತವಾಗಿ ಅವರೇ MLA ಆಗವ್ರೆ. ಅವರೇ ಮಾಡಿಲ್ಲ ಅಂತಂದ್ರೆ ಮುಂದೆ ಯಾರು ಕೇಳ್ಬೇಕು ನಾವು? ಪಕ್ಷಿ ಪ್ರಾಣಿಗಳಿಗೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ರೋಡ್ಗಳು ಸರಿಯಾಗಿಲ್ಲ. ಊರೊಳಗಡೆ ಬನ್ನಿ, ಈಗಲೇ ನಾವು ನಿಮ್ಮ ಮುಖಾಂತರನೇ ನೀವೇ ಸುದ್ದಿ ಮಾಡಿ, ನಾವೇನ್ ಹೇಳ್ಕೊಳ್ಳೋದಿಲ್ಲ, ನೀವೇ ವೀಕ್ಷಣೆ ಮಾಡಿ, ನೀವೇ ಪ್ರಚಾರ ಮಾಡಿ, ನೀವೇ ಕಾರಣಕರ್ತರು. ದಯಮಾಡಿ ಇವತ್ತು ನೀವು ಬಂದಿರೋದು ಒಂದು ವರದಾನ ಅಗಲವಾಡಿಗೆ, ನಿಮ್ಮಿಂದನೇ ಪ್ರಚಾರ ಆಗ್ಲಿ. ಏನು ಕುಂದುಕೊರತೆ ಇದೆ ನಿಮ್ಮಿಂದನೇ ಪ್ರಚಾರ ಆಗ್ಲಿ ಅಂತ ಹೇಳಿ ನಿಮ್ಮಲ್ಲಿ ದಯಮಾಡಿ ನಿಮ್ಮಲ್ಲಿ ದಯಮಾಡಿ ಕೇಳ್ಕೊತೀನಿ. ವಾತಾವರಣ ಕುಲುಗೆಟ್ಟೋಗಿದೆ ಸರ್. ಯಾವ ಅಧಿಕಾರಿ ಆಗ್ಲಿ, ಯಾವುದೇ ರಾಜಕಾರಣಿಗಳಲ್ಲಿ ಎಲೆಕ್ಷನ್ ಬಂದ ಮಾತ್ರ ವೋಟ್, ಹಣ, ಎಂಡ ಕೊಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋಗಿದ್ದಾರೆ ಬಿಟ್ರೆ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂತ ಅಧಿಕಾರಿಗಳಿಲ್ಲ. ಏನ್ ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂತ ಅಧಿಕಾರಿಗಳಿಲ್ಲ, ರಾಜಕಾರಣಿಗಳಿಲ್ಲ, ಸ್ವಾರ್ಥ ಜನಗಳು. ಯಾವುದೇ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಡಿ ಸರ್, ಇಲ್ಲಿ ಸಾಕಷ್ಟು ಬಾರಿ ರೈತರು ಹೋರಾಟ ಮಾಡಿದೀವಿ, ಹೇಮಾವತಿ ನೀರು ಕೊಡ್ರಿ ಅಂತ. ಜನ ಸಾಯ್ತಾ ಇದಾರೆ. ಬೇಸಿಗೆ ಬಂತು ಅಂದ್ರೆ ಹೆಣ್ಮಕ್ಳು ಒಡವೆಗಳೆಲ್ಲ ಬ್ಯಾಂಕಲ್ಲಿ ಅಡ ಇಕ್ಕಿದ್ದಾರೆ. ಜನ ಗೂಳೆ ಹೋಗಿ ಗುಬ್ಬಿ, ತುಮಕೂರೆಲ್ಲ, ಮೈಸೂರಿಗೆಲ್ಲ, ಬೆಂಗಳೂರಿಗೆಲ್ಲ ಹೋಗಿ ಕೆಲಸ ಕೂಲಿ ಹೋಗ್ತಾ ಇದಾರೆ. ಈ ಊರು ಸಾಕಷ್ಟು ಜನಗಳು, ಸಾಕಷ್ಟು ಕೆಪಾಸಿಟಿ ಐತೆ. ಆದ್ರೆ ಇಲ್ಲಿ ಗೆದ್ದಂತ MLAಗಳಾಗ್ಲಿ, MP ಗಳಾಗ್ಲಿ, ಅಧಿಕಾರಿಗಳಿಗಾಗ್ಲಿ ಒಬ್ಬರಿಗೂ ಮಾನ ಮರಿ ನಾಚಿಕೆ ಇಲ್ಲ. ಯಾಕೆಂದ್ರೆ ಈ ಭಾಗದ ಜನಗಳಿಂದ ಸಾಕಷ್ಟು ಅನುಕೂಲ ಪಡ್ಕೊಂಡಿದ್ದಾರೆ. 14ರಲ್ಲಿ ಪ್ರಾರಂಭ ಆದಂತ ಹೇಮಾವತಿ ಚಾನಲ್ ಕಾಮಗಾರಿ 15-16ರಲ್ಲಿ ಮುಗಿಬೇಕಾಯ್ತು. 12 ತಿಂಗಳಲ್ಲಿ ಮುಗಿಸ್ಬೇಕಿತ್ತಲ್ಲ ಸರ್. ಎಲ್ಲ ರಾಜಕಾರಣಿಗಳ ಸರ್ ಬೇಜವಾಬ್ದಾರಿ ಸರ್. KS ಕಿರಣ್ ಕುಮಾರ್ ಇದ್ದೆ ಸ್ಯಾಂಕ್ಷನ್ ಆಗಿರೋದು. ಅಷ್ಟು ವರ್ಷ ನಾನು ಫೈಲ್ ಹಿಡ್ಕೊಂಡು ನಿಂದ್ಗಡೆ ಓಡಾಡಿದ್ದೀನಿ. ಅಂತದ್ರಲ್ಲೂ ಅವತ್ತಿಂದ ಇವತ್ತಿನವರೆಗೂ ಮಾಡ್ತೀವಿ ಅಂತ ಅವ್ರು ಬಿಟ್ರೆ ಅಲ್ಲವ್ರ ಅಪ್ಪನಳಿತಾಗ ಒಂದ್ಸರಿ ಕೆತ್ಕೋದು, ಇಲ್ಲಿ ಬಂದು ಆಗವಡಿತಾಗ ಒಂದ್ಸರಿ ಕೆತ್ಕೋದು, ಈ ಬದುಕು ಮಾಡ್ಕೊಂಡು ಇವ್ರು ಜೀವನ ಮಾಡೋರು ಬಿಟ್ರೆ ಯಾವುದೇ ರಾಜಕಾರಣಿಗಳು ಬಂದು ಕೆಲ್ಸಗಳು ಯಾವ್ದು ಮಾಡಿಲ್ಲ. ಕುಡಿಯಕ್ ನೀರ್ ಕೊಟ್ಟಿಲ್ಲ, ಹಾಸ್ಪಿಟ್ಲಾಗ ಒಂದು ಆಂಬುಲೆನ್ಸ್ ಮುಂತಾಗೂ ಇಲ್ಲ, ಹೋಬ್ಳಿನೆಲ್ಲ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಮುಂತಾಗೂ ಇಲ್ಲ. ಈ ತರ ನಮ್ಮ ಆಗರೋಡಿ ಹೋಬ್ಳಿ ಅಂದ್ರೆ ಇದು ಹೆಂಗೆ ಅಂತಾರೆ, ಕಡೆಗಣನೆ ಮಾಡ್ಬಿಟ್ಟಾರೆ ನಮ್ಮ ಆಗರೋಡಿ ಹೋಬ್ಳಿಯ. ಅದನ್ನ ದಯವಿಟ್ಟು ನ್ಯೂಸ್ 18 ಆಯ್ತು ಈ ಆಗರೋಡಿ ಹೋಬ್ಳಿ ನೀರ್ ತರಿಸಿ ಫಸ್ಟ್ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಅಂತ ತರಿಸ್ಬೇಕು ಅಂತ ನಾವು ಈ ನ್ಯೂಸ್ 18 ಕೇಳ್ಕೊಂತ ಇದೀವಿ. ನಿಮ್ಮಿಂದ ಕಂಡೀಷನ್ ಆಗುತ್ತಾ ಇಲ್ಲ ಆಗಲ್ವ ಅಂತ ನೀವೆಲ್ಲ ನೇರವಾಗಿ ಹೋಗ್ಬಿಡ್ರಿ. ನೀವೇ ಫೈಲಲ್ಲಿ ಇಟ್ಕೊಂಡ್ ಬಂದಿದ್ದೀರಿ, ಏನಿದು ಸರ್? ಸರಿಸುಮಾರು 2014ರಲ್ಲಿ ಈ ಯೋಜನೆ ಪ್ರಾರಂಭ ಆಗಿದ್ದು. 2015ರಿಂದ ಈ ಕಾರ್ಯಾಚರಣೆ ಶುರುವಾಗ್ಬಿಟ್ಟು ಮಳೆಗಾಲ ಸಹಿತವಾಗಿ ಒಂದು ವರ್ಷದ ಒಳಗಡೆ ಕೆಲಸ ಪೂರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಿಚ್ಚೇಶ್ವರ ಅವನ್ನವ್ರಿಗೆ ಬಳ್ಳಾರಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಈ ಕೆಲಸ ಶುರು ಮಾಡಿದ್ರು.
ಇಲ್ಲಿವರೆಗೆ ಪೈಪ್ ಲೈನು ಅರ್ಧ ಬರ್ಧ, ಕೆಲವು ಕಡೆ 15 ಮೀಟರ್ ಆಳ, ಕೆಲವು ಕಡೆ 15 ಮೀಟರ್ ಎತ್ತರ ಎಂಬಾಕ್ಮೆಂಟ್ ಮೇಲೆ ನೀರು ಹರಿಬೇಕು. ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ, ಅದಕ್ಕೆ ಲೈನಿಂಗ್ ಇಲ್ಲ, ಫುಲ್ ಡೀಟೇಲ್ಸ್ ಇದೆ. ಇದನ್ನೆಲ್ಲ ಸ್ವಲ್ಪ ಇದನ್ನ ಮಾಡ್ಕೋಬೇಕು, ನೀವು ತಿಳ್ಕೋಬೇಕು. ಎಲೆಕ್ಷನ್ಗಳು ಬಂದಾಗ ನೋಡಿ, ಇದೇ ಕರಿಯಮ್ಮ ದೇವಸ್ಥಾನದ ಮಹಾದ್ವಾರದಲ್ಲಿ ನಿಂತ್ಕೊಂಡು ಆಣೆ ಪ್ರಮಾಣ ಎಲ್ಲ ಮಾಡ್ತಾರೆ ಸರ್. ಅವ್ರ ತಾಯಿ ಮೇಲೆ ಆಣೆ ಮಾಡ್ಕೋತಾರೆ. ದಯಮಾಡಿ ಇದನ್ನ ಸ್ವಲ್ಪ ನೀವು ಮೀಡಿಯಾದವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜನಸಾಮಾನ್ಯರನ್ನು ಕುಂದು ಕೊರತೆ ಯಾರು ಕೇಳಲ್ಲ ಸರ್. ಇಲ್ಲಿ ಎಲ್ಲ ಹೇಳಿಲ್ಲ ಸರ್. ಒಂದು ಬೋರ್ ಕೊರೆಯ ಕನಿಷ್ಠ ಪಕ್ಷ 5 ಲಕ್ಷ ರೂಪಾಯಿ ಬೇಕು ಸರ್. ಇವತ್ತು ಒಬ್ಬ ರೈತನಿಗೆ ಸರ್ 1100 ಸರ್. ಆಲ್ರೆಡಿ 1100 ಅಡಿ ಕೊರೆದಿದ್ದಾರೆ. 1000 ಅಡಿ. ಸೋಮಣ್ಣವರು MP ಆಗಿ ಗೆಲ್ಬೇಕಾದ್ರೆ ಈ ಭಾಗದ ಜನ ಹೊಸದಾಗಿ ಬಂದಿರೋಂಥವ್ರು, ಮತ್ತೆ ನಾವು ಬಂದು ನಾವು ಗೋವಿಂದರಾಜನ ನೋಡಿ ಹೆಂಗ್ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು, ಮತ್ತೆ ಶಿರಾ ತಾಲೂಕು, ಮತ್ತೆ ಗುಬ್ಬಿ ತಾಲೂಕು, 3 ತಾಲೂಕಿನ ಗಡಿ ಭಾಗ. ಈ ಭಾಗಕ್ಕೆ ಅವರು ಸ್ವಲ್ಪ ಹೆಚ್ಚಿಗೆ ಗಮನ ಹರಿಸ್ಬಿಟ್ಟು ಸ್ವಲ್ಪ ಏನೋ ಬರೋ ಅನುದಾನದಲ್ಲಿ ಹೆಚ್ಚಿಗೆ ನಮಗೆ ಗಮನ ಹರಿಸಿ ಕೆಲಸ ಮಾಡಿಕೊಡ್ಬೇಕು. ಹ್ಞೂ ಸರ್, ಗುಬ್ಬಿ ತಾಲೂಕಿನ ಇದು. ಈ ಕ್ಷೇತ್ರದ ಜನತೆಗೆ ಓಟ್ ಹಾಕಿದಂತ ಜನಗಳಿಗೆ ಮತ್ತೆ ನಮ್ಮ MP ಅವ್ರಿಗಾಗಿ MLA ಅವ್ರಿಗೆ ಅವರ ಋಣ ತೀರಿಸಬೇಕು ಅಂದ್ರೆ ಈ ಕೆಲಸವನ್ನು ಪೂರ್ತಿ ಮಾಡ್ಬಿಟ್ಟು ನಮ್ಗೆ ಹೆಚ್ಚಿನದಾಗಿ ಸರ್ ನೋಡಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರಾ, ಎಲ್ಲರೂ ಒಂದು ಶೌಚಾಲಯ ಇದೆ ನೋಡಿ ಸರ್. ನೀರ್ ಬರೋ ಹೊತ್ತಿಗೆ ಉಳ್ಕೊಂಡೈತಿ ಊರು. ಅಲ್ಲಿದ್ರೆ ಇಷ್ಟೈತಿ ಸೀದೋಗೋದು. ಮಳೆ ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ. ಮಳೆ ಆಗ್ಲಿದ್ರೆ ಮಳೆ ಬರೋ ಹೊತ್ತಿಗೆ ಬಂತು ನೋಡ್ರಿ ಈ ವರ್ಷ. ಅಣ್ಣವ್ರು ಮಾತಾಡ್ತಾರೆ. ಈ ವರ್ಷ ಮಳೆಗಾಲ ಆಗ ಹೊತ್ತಿಗೆ ಇಷ್ಟು ನೀರವೆ. ಅಲ್ಲಿ ಇಷ್ಟಿರ್ಲಿಲ್ಲ, ಇಷ್ಟೊತ್ತಿಗೆಲ್ಲ ಸೀದೋಗಿರೋರು. ಅಲ್ಲಿಗೆ ಏನ್ ಮಾಡ್ತಾ ಇದ್ರಿ ಕುಡಿಯಕ್ ನೀರು? ಅಯ್ಯೋ, ಅದೇ ಪ್ರಾಣ. ಬೋರು 1000 ಅಡಿ ಬೋರ್ನಿಂದ